ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಪತ್ರ ಚಳವಳಿ. ಮೈಸೂರು. ತಮಿಳುನಾಡಿಗೆ ಹರಿಯುತ್ತಿರುವ ಕಾವೇರಿ ನೀರನ್ನ ಈ ಕೂಡಲೇ ನಿಲ್ಲಿಸುವಂತೆ ಪತ್ರ ಚಳವಳಿ ಕಾರ್ಯಕ್ರಮವನ್ನು ಮೈಸೂರಿನ ಪ್ರಧಾನ ಅಂಚೆ ಕಚೇರಿ ಎದುರು ಹಮ್ಮಿಕೊಳ್ಳಲಾಗಿತ್ತು. ಅಂಚೆ ಪತ್ರಗಳ ಮೂಲಕ ಕಾವೇರಿ ನೀರು ಉಳಿಸಿ ಎಂದು ಪತ್ರಗಳನ್ನು ಹಾಕುವ ಮುಖಾಂತರ ಮೋದಿ ಹಾಗೂ ರಾಷ್ಟ್ರಾಧ್ಯಕ್ಷರಿಗೆ ಮುಟ್ಟಿಸುವ ಮೂಲಕ ಕಾವೇರಿ ನೀರು ಉಳಿಸಿ ಎಂದು ಹೋರಾಟವೂ ನಡೆಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಜಯಪ್ರಕಾಶ್, ಮೂಗೂರು ನಂಜುಂಡಸ್ವಾಮಿ, ಸಿಂಧುವಳ್ಳಿ ಶಿವಪ್ರಕಾಶ್, ತೇಜಸ್ ಲೋಕೇಶ್, ರವಿ, ಮಂಜುಳಾ, ನೇಹಾ, ಪ್ರಭುದೇವ್, ಅಶೋಕ್, ಬಾಲು, ಸಾಬು, ನಾಗರಾಜು ಮುಂತಾದವರು ಕಾವೇರಿ ಕ್ರಿಯಾ ಸಮಿತಿಯ ಮೂಲಕ ಭಾಗವಹಿಸಿದ್ದರು. ಪ್ರತಿ ಶನಿವಾರದಂದು ಸರ್ಕಾರಿ ಕಚೇರಿಗಳ ಮುಂದೆ ಕಾವೇರಿ ಕ್ರಿಯಾ ಸಮಿತಿಯು ಕಾವೇರಿ ನೀರನ್ನು ಉಳಿಸಲು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದೆ. ವರದಿ ಚೇತನ್ ಕುಮಾರ್, ಎಂಕೆ, ಮೈಸೂರು. ಜನಸೇವೆ ಜನಾರ್ದನ ಸೇವೆ. ಆ ಕಡೆ ಸುರೇಶ್ ಚೆಕ್ ತಗೊಂಡಿದ್ದೀವಿ. ನಿಮಗೆ ಕೊಡ್ತೀನಿ ಹಾಕ್ಬಿಡಿ, ನೀವೇ ಕೊಡ್ತೀನಿ. ಆಯ್ತು, ಎಲ್ಲ ಬನ್ನಿ. ಆಯ್ತು ಜೆಪಿ ಆಮೇಲೆ ಹಾಕಿ ಸರ್, ಹಾಕಿ ಸರ್. ರಾಷ್ಟ್ರಪತಿಗಳೇ, 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 ಕಾವೇರಿ ಎಂದಿಗೂ ಇದಕ್ಕಾಗಿ ಹೋರಾಟ, ಇದಕ್ಕಾಗಿ ಹೋರಾಟ. ರಾಷ್ಟ್ರಪತಿಗಳೇ, 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 ಬೇಕೇ ಬೇಕು, ಬೇಕೇ ಬೇಕು, ಇದಕ್ಕಾಗಿ ಹೋರಾಟ. ರಾಷ್ಟ್ರಪತಿಗಳೇ, ರಾಷ್ಟ್ರಪತಿಗಳೇ, ಅವೈಜ್ಞಾನಿಕ ಸುಪ್ರೀಂ ಕೋರ್ಟ್ ತೀರ್ಪಿಗೆ, ಅವೈಜ್ಞಾನಿಕ ಸುಪ್ರೀಂ ಕೋರ್ಟ್ ತೀರ್ಪಿಗೆ, ತಮಿಳುನಾಡು ಏಜೆಂಟ್ನಂತೆ ವರ್ತಿಸುತ್ತಿರುವ ಕಾವೇರಿ ನ್ಯಾಯ ಮಂಡಳಿಗೆ ಬೇಕೇ ಬೇಕು. ರಾಷ್ಟ್ರಪತಿಗಳೇ, 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 ನಾವು ಬಿಸಿಲಿನ ಬೇಗೆಯಲ್ಲಿ ದಯವಿಟ್ಟು ರಾಷ್ಟ್ರಪತಿ ತಲುಪುವವರೆಗೂ ಕಾಲ್ ಹಾಕಿ. ಅಂಚೆ ಪತ್ರವೇ ನಮಗೆ ಮುಖ್ಯವಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಬರಗಾಲ ತಾಂಡ ಆಡ್ತಾ ಇದೆ. ಕುಡಿಯೋ ನೀರು ಇಲ್ಲದೆ ಮಹಿಳೆಯರು ದಿನಗಳು ಹಿಡ್ಕೊಂಡು ಪ್ರತಿ ರಸ್ತೆ, ಪ್ರತಿ ಮೂಲದಲ್ಲೂ ಕೂಡ ನೀರಿಗೆ ಒದ್ದಾಡುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಇದಕ್ಕೆ ಕಾರಣ ನಮ್ಮ ಒಂದು ಕಾವೇರಿ ನೀರನ್ನು ಅವೈಜ್ಞಾನಿಕವಾಗಿ ಘನಘೋರ ತೀರ್ಪಿನಿಂದ ಕಾವೇರಿ ನ್ಯಾಯಮಂಡಳಿ ನೀರನ್ನ ಪ್ರತಿ ತೀರ್ಪಿನಲ್ಲೂ ಕೂಡ ತಮಿಳುನಾಡಿಗೆ ನೀರು ಬಿಡಿಸ್ತಾನೇ ಇದೆ. ಡ್ಯಾಮ್ಗಳಲ್ಲಿ ಕುಡಿಯೋಕ್ಕೂ ನೀರಿಲ್ಲ, ಅದನ್ನು ಬಿಡಿಸ್ತಾ ಇದ್ದಾರೆ. ಏನು ಏಪ್ರಿಲ್ ತಿಂಗಳಲ್ಲಿ 2.5 TMC ನೀರನ್ನ ಬಿಡಕ್ಕೆ ಹೇಳಿದ್ದಾರೆ, ಆದೇಶ ಮಾಡಿದ್ದಾರೆ. ಅದ್ರ ಪ್ರಕಾರವಾಗಿ ಬಿಡ್ತಾ ಇದ್ದಾರೆ. ನೀರು ಅಲ್ಪ ಸ್ವಲ್ಪ ಕುಡಿಯೋಕ್ಕಿರೋ ನೀರು ಅದನ್ನು ಬಿಡ್ತಾ ಇದ್ದಾರೆ. ಹಾಗಾಗಿ
ನಾವೀಗ ಘನವೆತ್ತ ರಾಷ್ಟ್ರಪತಿಗಳನ್ನು ನಾವು ಮನವಿ ಮಾಡ್ತಾ ಇದ್ದೀವಿ. ಏನು ಪೋಸ್ಟ್ ಕಾರ್ಡ್ ಚಳವಳಿ ಮೂಲಕ ಕಾವೇರಿ ಕ್ರಿಯಾ ಸಮಿತಿ ಆಶ್ರಯದಲ್ಲಿ ಇವತ್ತು ರಾಷ್ಟ್ರಪತಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವು ಮಧ್ಯ ಪ್ರವೇಶ ಮಾಡಿ ನಮ್ಮ ಕನ್ನಡಿಗರಿಗೆ ಏನು ಅನ್ಯಾಯ ಆಗ್ತದೆ ಕುಡಿಯೋ ನೀರು ವಿಚಾರದಲ್ಲಿ, ಕಾವೇರಿ ನೀರು ವಿಚಾರದಲ್ಲಿ ನ್ಯಾಯ ದೊರಕಿಸಿಕೊಡ್ಬೇಕು ಅಂತೇಳಿ ನಾವು ಈ ಪೋಸ್ಟ್ ಕಾರ್ಡ್ ಚಳವಳಿಯಿಂದ ನಾವು ಮಾಡ್ತಾ ಇದ್ದೀವಿ. ಸುಮಾರು ಬೆಳಗ್ಗೆಯಿಂದ ಎಲ್ಲರೂ ಸಾರ್ವಜನಿಕರು, ನಮ್ಮ ಕಾವೇರಿ ಸದಸ್ಯರು ಎಲ್ಲರೂ ಕೂಡ ಈ ಒಂದು ಪೋಸ್ಟ್ ಕಾರ್ಡ್ ಚಳವಳಿ ಭಾಗವಹಿಸಿದ್ದಾರೆ. ಬನ್ನಿ ನೀರ ನೀವೆಂತ ठीक है सर.